ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೈಕ ಸಮೋಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತೆ ನಮಸ್ತೆ ನಮಃ. ಸರ್ವ ದೇವಾನುದೇವತೆಗಳಿಗೆ ನಮಸ್ಕರಿಸುತ್ತಾ ಜಗದ್ಗುರು ಪಂಚಾಚಾರ್ಯ ಕರ್ತೃಗದ್ದಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಚಿಪ್ಪಲಕಟ್ಟೆ ಹಿರೇಮಠದ ಎಲ್ಲ ಮೂಲ ಪುರುಷರ ಪಾದಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಕಾರ್ಯಪುರುಷರಾದಂತಹ ರಾಜರಾಜೇಶ್ವರಿಯ ಮಹಾಲಕ್ಷ್ಮೀ ದೇವಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಶ್ರಾವಣ ಮಾಸದ ಕೊನೆಯ ಸಂಪತ್ ಶುಕ್ರವಾರ ಇರುವುದರಿಂದ ತಾಯಿ ಜಗನ್ಮಾತೆಗೆ ಎಲ್ಲರೂ ಭಾಗೀನಗಳನ್ನು ಅರ್ಪಿಸಿ ತಾಯಿ ಜಗದಂಬೆ ನಮ್ಮನ್ನು ಸಾಕಷ್ಟು ಸವಿಸ್ತಾರವಾಗಿ ಅನುಗ್ರಹಿಸಬೇಕಂತೇಳಿ ಎಲ್ಲ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸಂಪತ್ ಶುಕ್ರವಾರ ದೇವಿಯ ವ್ರತವನ್ನು ಆಚರಿಸ್ತಾ ಇದ್ದಾರೆ. ಕೊನೆಯ ಶುಕ್ರವಾರ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಇರುವುದರಿಂದ ಇವತ್ತಿನ ದಿವಸ ಸರಿಯಾಗಿ ಸಂಪತ್ತ ಶುಕ್ರವಾರವು ಬೆಳಗಿನ ಜಾವ 8 ಗಂಟೆಯಿಂದ ಹಿಡಿದುಕೊಂಡು 12 ಗಂಟೆವರೆಗೆ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಲಿಕ್ಕೆ ಯೋಗ್ಯವಾಗಿರುತ್ತದೆ. ಅಂತಹ ವಿಚಾರದಲ್ಲಿ ನಾಳಿನ ದಿವಸ ಕೊನೆಯ ಶ್ರಾವಣ ಮಾಸದ ಬೆನಕನ ಅಮಾವಾಸ್ಯೆ ಪ್ರಾರಂಭವಾಗ್ತದೆ. ಸರಿಯಾಗಿ ಆ ಬೆನಕನ ಅಮಾವಾಸ್ಯೆಯಲ್ಲಿ ನಾವು ಯಾವಾಗಲೂ ಶ್ರೀ ಗಣೇಶನನ್ನು ಚತುರ್ಥಿಯ ದಿವಸ ಪ್ರಾರಂಭಿಸಿ 5 ದಿವಸ 7 ದಿವಸ 9 ದಿವಸಗಳ ಪರ್ಯಂತರವಾಗಿ ಅವನನ್ನು ಪೂಜೆಯನ್ನು ಮಾಡ್ತಾಯಿದ್ದೇವೆ. ಅಂಥ ವಿಚಾರದಲ್ಲಿ ಇವತ್ತಿನ ದಿವಸ ಮಹಾಲಕ್ಷ್ಮೀ ದೇವಿಯು ಸರ್ವರಿಗೂ ಆನಂದ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡುವುದಕ್ಕೋಸ್ಕರವಾಗಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಬೇಕಾಗಿದೆ. ಅಂತಹ ವಿಚಾರದಲ್ಲಿ ಮಹಾಲಕ್ಷ್ಮೀ ದೇವಿಯ ಸಂಪತ್ತು ಶುಕ್ರವಾರವನ್ನು ಆ ತಾಯಿಗೆ ಬೇಕಾಗುವಂಥ ಕೆಂಪು ಹೂವು ಹಾಗೂ ಆಕೆಗೆ ಬೇಕಾಗಿರುವಂತಹ ಪಂಚಪಕ್ವಾನ ರಂಭಾಫಲಗಳನ್ನು ಹಿಡಿದುಕೊಂಡು ಎಲ್ಲ ಹಣ್ಣು ಹಂಪಲಗಳನ್ನಿಟ್ಟು ಪೂಜೆಯನ್ನು ಮಾಡಬೇಕು. ತದನಂತರ ಆ ಸಾಕ್ಷಾತ್ ಜಗನ್ಮಾತೆಗೆ ಸಂಪತ್ ಶುಕ್ರವಾರ ಇರುವುದರಿಂದ ಸಂಪತ್ತು ಭರಿತಳಾಗಿ ಆನಂದವನ್ನು ಉಂಟು ಮಾಡುವಂತಹ ಇವತ್ತಿನ ದಿವಸ ಮಹಾಲಕ್ಷ್ಮೀ ದೇವಿಯ ವ್ರತವಿರುತ್ತದೆ. ಆದ ಕಾರಣ ಸಕಲ ಸರ್ವ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂಥ ಶಕ್ತಿ ಆ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿಗೆ ಇರುತ್ತದೆ. ಇವತ್ತಿನ ಸಂಪತ್ ಶುಕ್ರವಾರದಲ್ಲಿ ಸರ್ವರಿಗೂ ಆ ಭಗವಂತ ಆ ದೇವಿ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತವನ್ನು ದಯಪಾಲಿಸಿರಿ. ಎಲ್ಲರಿಗೂ ಶುಭಮಸ್ತು.